ಎಲ್ಲರಿಗೂ ನಮಸ್ಕಾರ. ಈ ಅಕ್ಷಯ ತೃತೀಯ ಮುಗ್ದಿದೆ. ಈ ಅಕ್ಷಯ ತೃತೀಯದ ದಿನ ನೀವು ಏನೇ ತಗೊಂಡಿದ್ರು ಚೆನ್ನಾಗಿದ್ದಿರುತ್ತೆ. ಅದರಿಂದ ಚಿನ್ನನ ತುಂಬಾ ಜನ ತಗೊಂಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಿಮ್ಮಿಂದ ಸಾಧ್ಯ ಆಗಿದ್ದು ಅಟ್ಲೀಸ್ಟ್ 1 ಗ್ರಾಮ್ ಚಿನ್ನನಾದ್ರೂ ತಗೊಂಡಿರಿ. ಏನ್ ಸರ್ ನಿಮಗೆ ಗೋಲ್ಡ್ ನ ಮಾರ್ಬಿಡಿ ಅಂತ ಹೇಳಿದ್ರಿ, ಇವತ್ತು ಗೋಲ್ಡ್ ನ ತಗೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಅಕ್ಷಯ ತೃತೀಯ ದಿನ ಆಕೆ ಗೋಲ್ಡ್ ಬೀಸ್ ಮೇಲೆ ತಗೊಳ್ಬೇಡಿ ಅಂತ ನಾ ಹೇಳ್ದೆ ಅನ್ನೋದನ್ನ ನಾನು ಡೀಟೇಲ್ಡ್ ಆಗಿ ಲೈನ್ ಮಾಡ್ತೀನಿ. ನನ್ನ ಜೊತೆ ವಿಷ್ಣು ಇದ್ದಾರೆ. ಪ್ರಶ್ನೆಗಳನ್ನ ಕೇಳ್ತಾ ನಮಸ್ಕಾರ ಸರ್. ಈಗ ಫಸ್ಟ್ ಈ TCS ರಿಸಲ್ಟ್ಸ್ ಬಂದಿದೆ Q4. ಅವರ ಪ್ರಾಫಿಟ್ 12.2% ಇಯರ್ ಆನ್ ಇಯರ್, ವೆರಾಸ್ ವಿಪ್ರೋದು 1.9% ಕಡಿಮೆ ಆಗಿದೆ. 12% TCS ಅಲ್ಲಿ ಏರಿದೆ, ಇದರಲ್ಲಿ 2% ಕಡಿಮೆ ಆಗಿದೆ. ಈಗ ಇವರಿಬ್ರು ಕೂಡ ಮೇಜರ್ ಪ್ಲೇಯರ್ಸ್ ಇನ್ IT. ಈ ಡಿಫರೆನ್ಸ್ ಯಾವ್ದ್ರಿಂದ ಬರ್ತಾ ಇದೆ? ಯಾಕೆ ಈಗ ಒಂದು ಕಂಪನಿ ಏರಿದೆ, TCS ಏರಿದಕ್ಕೆ ಕಾರಣ ಉಪಿ ವ್ಯಾಲ್ಯೂ ಡಿಪ್ರಿಶಿಯೇಟ್ ಆಗಿದೆ, ಒಂದು ಮುಖ್ಯ ಕಾರಣ. ಪ್ರೋಗೆ ಕೂಡ ಅದು ನಡಿಬೇಕಾಗಿತ್ತು ಅಲ್ವಾ ಸರ್? ಇದ್ರಲ್ಲಿ 2 ಕಾರಣ ಇದೆ. ವಿಪ್ರೋಗೆ ಮೇನ್ಲಿ ಡಾಲರ್ ರೆವೆನ್ಯೂ, TCSಗೆ ಒಂದು 35 to 40% ಯೂರೋನು ಬ್ರಿಟಿಷ್ ಪೌಂಡ್ದು ರೆವೆನ್ಯೂ ಇದೆ. ಸೊ ಈಗ ಯೂರೋನು ಬ್ರಿಟಿಷ್ ಪೌಂಡು ಡಾಲರ್ಗೆ ಅಗೇನ್ಸ್ಟ್ ಆಗಿ ಅಂದ್ರೆ ಗೇನ್ ಆಯ್ತು. ರುಪಿಗೆ ಅಗೇನ್ಸ್ಟ್ ಆಗಿ ಇದು ಇನ್ನೂ ಗೇನ್ ಆಯ್ತು. ಸೊ ಅದು ಒಂದು ರೀಸನ್ನು. ಎರಡನೇದು, ವಿಪ್ಲವದಲ್ಲಿ ಮಾರ್ಜಿನ್ ಕಾಂಪ್ರೆಷನ್ ಅನ್ನೋದಿದೆ. ದಟ್ ಈಸ್ ದೇರ್ ಮಾರ್ಜಿನ್ಸ್ ಆರ್ ಲೋವರ್ ಆ್ಯಂಡ್ ಅವರಿಗೆ ಇದು ಯುರೋಪಲ್ಲೂ ಇಂಗ್ಲೆಂಡಲ್ಲೂ ಅಷ್ಟೊಂದು ಕಾಂಟ್ಯಾಕ್ಟ್ ಇಲ್ಲ. ಸೊ ಅವರಿಗೆ ಡಾಲರ್ ಬೇಸ್ಡ್ ರೆವೆನ್ಯೂ. ಆ್ಯಂಡ್ ಇನ್ನೊಂದು, ಅವರು ಗಲ್ಫಲ್ಲಿ ಕೂಡ ತುಂಬಾ ಇಟ್ಟಿದ್ದಾರೆ. ಬಟ್ ಆ ಕರೆನ್ಸಿ ಅನ್ನ ಅಗೇನ್ಸ್ಟ್ US$. ಸೊ ಇದಕ್ಕೆ ಡಾಲರ್ ಎಕ್ಸ್ಪೋಷನ್ ಜಾಸ್ತಿ ಆಗಿರೋದ್ರಿಂದ ಇದು ಏತ್ ತಿಂದಿದೆ. ಪ್ಲಸ್ ದೇರ್ ಆಲ್ಸೋ ಮಾರ್ಜಿನ್ನ ಕಡಿಮೆ ಮಾಡಿದ್ದಾರೆ. ಓಕೆ ಸರ್. ಅದಾದ್ಮೇಲೆ ಈಗ TCS ಅಲ್ಲಿ ಯಾಕೆಂತಂದ್ರೆ ರುಪಿ ವ್ಯಾಲ್ಯೂ ಈ ಲೆವೆಲ್ಗೆ ಇರುವಾಗ ಈ IT ಕಂಪನೀಸ್ ಎಲ್ಲ ಮೇಜರ್ ಆಗಿರೋದ್ರಿಂದ ಸ್ವಲ್ಪ ಡೀಪ್ ಆಗಿ ಕೆಲವೊಂದು ಪ್ರಶ್ನೆಗಳು ಸರ್. TCS ಅವರ ಡಿವಿಡೆಂಟ್ ಈ ಟಾಟಾ ಸನ್ಸ್ ಗೆ ಕೊಡುವಂತನ್ನ ಕಡಿಮೆ ಮಾಡಿದ್ದಾರೆ ಅನ್ನುವಂತ ಒಂದು ನ್ಯೂಸ್ ನ ನೋಡಿದ್ವಿ. ಅದರಲ್ಲಿ ಈಗ ಲಾರ್ಜ್ ಇನ್ವೆಸ್ಟ್ಮೆಂಟ್ ಈ ಏರ್ ಇಂಡಿಯಾ ಅವರ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ಸ್ ಈ ರೀತಿಯಾದಂತ ಒಂದು ವಿಷಯಗಳಲ್ಲಿ ಇವರು ಮಾಡ್ತೀವಿ ಅನ್ನೋ ರೀತಿ ಈಗ TCS ಡಿವಿಡೆಂಟ್ ಟಾಟಾ ಗ್ರೂಪ್ ಗೆ ಒಂದು ನಿಗದಿಪಡಿಸ್ತಾ ಇದೆ ಅನ್ನೋದಾದ್ರೆ, ಇದು ಓವರ್ ಆಲ್ ಟಾಟಾದ ಗ್ರೋತ್ ನ ಆಯಿಲ್ ಮಾಡೋದಿಲ್ವಾ? 100% ಅಷ್ಟೇ ಇದಾಗಿರುವಂಥದ್ದು. ಅಷ್ಟರಲ್ಲಿ ಅವ್ರಿಗೆ ಈಗ 3 ಕಂಪನಿ ಸರಿಯಾಗಿದೆ. ಟೈಟನ್ ತುಂಬಾ ಅಮೋಘವಾಗಿ ಟರ್ನ್ ಅರೌಂಡ್ ಆಗಿದೆ. ಇನ್ನೊಂದು ಕಡೆ ಟ್ರೆಂಡ್ ಕೂಡ ಟರ್ನ್ ಅರೌಂಡ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ. ಆ್ಯಂಡ್ ಈ ಟಾಟಾದ ಇಬ್ರು ಟ್ರೆಂಡ್ಸ್ ಇದಾರಲ್ಲ, ಟಾಟಾ ಕಮರ್ಷಿಯಲ್, ಟಾಟಾ ಪ್ಯಾಸೆಂಜರ್ಸ್, ಅವರಿಬ್ರು ಕೂಡ ಡಿವಿಡೆಂಡ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಆ್ಯಂಡ್ ಈ ಟಾಟಾ ಸ್ಟೀಲು ಟರ್ನ್ ಅರೌಂಡ್ ಆಗಿದೆ. ಸೊ ಈ ಲಾಸ್ ಇಂದಿರೋದನ್ನ ಬೇರೆ ಕಡೆಗಳಲ್ಲಿ ಮೇಕಪ್ ಮಾಡ್ತಾರೆ. ಓಕೆ ಫೈಲ್. ನೀವು ಟೈಟನ್ ಹೇಳಿರೋದ್ರಿಂದ ಟೈಟನ್ ಇಂದ ಒಂದು ಪ್ರಶ್ನೆ ಸರ್. ರೆಡ್ ಜ್ಯುವೆಲ್ರಿ, ಲೋ ಕ್ಯಾರೆಟ್ ಜ್ಯುವೆಲ್ರಿ ಎಲ್ಲ ತುಂಬಾ ಮಾಡೋದಕ್ಕೆ ಶುರು ಮಾಡಿದ್ದಾರೆ. 18, 16, 14 ಕ್ಯಾರೆಟ್ ಬಂದ್ಬಿಟ್ಟಿದ್ದಾರೆ. ಸೊ ಏನೇ PE ಜಾಸ್ತಿ ಆಗಿದ್ರು ಕೂಡ ಜನರು ಈ ರೇಟ್ ಅಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋದಿಲ್ಲ. ಈ 18, 16, 14 ಕ್ಯಾರೆಟ್ಗೆ ಹೊಸದಾಗಿ ಒಂದು ಮಾರ್ಕೆಟ್ ಓಪನ್ ಆಗಿದೆ. ಸೊ ಹಾಗಿದ್ದಾಗ ನನ್ಗೆ ಈ ವ್ಯಾಲ್ಯೂಯೇಷನ್ ಸ್ವಲ್ಪ ಹೈ ಆಗಿದ್ರು ಕೂಡ ಸ್ವಲ್ಪ ಹೈ ಆಗಿಲ್ವಲ್ಲ, ಸೆಂಚುರಿನಲ್ಲಿ ತಾನಿದೆ. ಏನ್ 40-15 ಅಲ್ಲಿ ಕೂಡ ಇಲ್ವಲ್ಲ, 100 ನಾಟ್ ತಲ್ತಾನಿದೆ. ಕರೆಕ್ಟ್ ಸರ್. ಅದರಿಂದ ಸುಮ್ಮನೆ ನೋಡ್ಬೇಕಷ್ಟೇ. ಒಂದು ಮಾರ್ಕೆಟ್ ಓಪನ್ ಆಯ್ತಲ್ಲ, ಅದು ಪರವಾಗಿಲ್ಲ. ಅದೇನ್ ಮಾಡೋದಕ್ಕಾಗುತ್ತೆ? ಮಿಸ್ ಆಗೋಯ್ತಾ? ವಜ್ರದ ಸೂಜಿನೇ. ಅಂದ್ರೆ ಸರ್ ನೀವು ಈಗ ಹೈನಿ ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ ನ ತಗೊಂಡ್ರೆ ಅದು ತುಂಬಾ ವರ್ಷಕ್ಕೆ ಹಾಗೆ ಇರುತ್ತೆ, ಇರೋದಕ್ಕೆ ಸಾಧ್ಯತೆಗಳಿದೆ ಅಂತ ನೀವು ಹೇಳಿದ್ರಿ ಅಲ್ವಾ? ಅದು ಈ ಫಿನಾರಿಯೋನಲ್ಲಿ ವರ್ಕೌಟ್ ಕೂಡ ಅಲ್ಲೇ ಇರುತ್ತೆ. ಹಾಗಿದ್ದಾಗ ಹೊಸದಾಗಿ ಒಂದು ಮಾರ್ಕೆಟ್ ಓಪನ್ ಆಗುವಾಗ ಆಟೋಮೆಟಿಕ್ ಆಗಿ ಸ್ಟಾಕ್ ಪ್ರೈಸ್ ಏರ್ಬೇಕಲ್ವಾ ಸರ್? ಮಾರ್ಕೆಟ್ ಔಟ್ ಆಫ್ ಏನೋ ಹೋಗ್ಬಿಡ್ತು ಅಂತಂದ್ರೆ ಆಟೋಮೆಟಿಕ್ ಇಳಿದ್ ಬಿಡತ್ತೆ. ಸೊ ಇದ್ರ ಪಕ್ಕದಲ್ಲೇ ಹೋಗ್ಬಾರ್ದು. ಸೊ ಏನೇ ಅದು ಟೈಟನ್ ಆಗಿ ಇದ್ರು ಕೂಡ, ಏನೇ ಅದು ಮಾರ್ಕೆಟ್ ಪ್ರೈಸ್ ಏರಿದ್ರು ಕೂಡ ವಜ್ರದ ಸೂಜಿನೇ. 10 ರೂಪಾಯಿ ವಸ್ತು 2 ರೂಪಾಯಿಗೆ ಸಿಕ್ಕಿದ್ರೆ ಮಾತ್ರ ತಗೋಬೇಕು. 10 ರೂಪಾಯಿ ವಸ್ತು 20 ರೂಪಾಯಿ ಕೊಟ್ಟು ತಗೋಬಾರ್ದು. ವಜ್ರದ ಸೂಜಿನೇ. ಓಕೆ ಸರ್. HDFC Q4 ಬಿಸ್ನೆಸ್ ಅಪ್ಡೇಟ್ ಬಂದಿದೆ, ರಿಸಲ್ಟ್ ಇನ್ನ ಬಂದಿಲ್ಲ. ಅಪ್ಡೇಟ್ ಮಾತ್ರ ಬಂದಿದೆ. ಅದರಲ್ಲಿ ಕ್ರಾಸ್ ಅಡ್ವಾನ್ಸಸ್ 20% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗೋದಕ್ಕೆ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಕಡಿಮೆ. ಅವ್ರು ಯಾವಾಗ್ಲೂ 20%. HDFC ಪ್ರಕಾರ ಇದು ಪ್ರಾಬ್ಲಮ್ ಏನು ಅಂತಂದ್ರೆ, ಅವರ ಈ ಡೆಪಾಸಿಟ್ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ಬೇಕು. ಬಟ್ ಆಗಿಲ್ಲ. ಅದೇ ಇದು ಈಗ 12% ಇನ್ಕ್ರೀಸ್ ಆಗಿದೆ. ಅದು ಸಾಕಾಗಲ್ಲ. ಎರಡನೇದು, ಅವರ ಮ್ಯಾನೇಜ್ಮೆಂಟು. ಸೊ ಅದರಿಂದ ಈಗ ನೆಗೆಟಿವ್ ಕಮೆಂಟ್ರಿ ತುಂಬಾನೇ ಬರ್ತಾ ಇದೆ. ಇಶ್ಯೂ ಆಫ್ಟರ್ ಇಶ್ಯೂ. ಅಂದ್ರೆ ಕಾರ್ ಬಿಸ್ನೆಸ್ ಮಾಡ್ತಾ ಇದ್ದು, ಅದೇನೋ ಅವ್ರ ಡಾಟರ್ ಹೆಸರಲ್ಲಿ ಒಂದು ಡೀಲರ್ಶಿಪ್ ತಗೊಂಡ್ರು ಅಂತ ಬೇರೆ ಒಂದು ನ್ಯೂಸು, ಒಂದು 4-5 ವರ್ಷಕ್ಕೆ ಮುಂಚೆ. ಅದಾದ್ಮೇಲೆ ಡಿಜಿಟಲ್ ಕಾರ್ಡ್ ಆಡ್ ಮಾಡಬಾರ್ದು ಅಂತ ಒಂದು ನ್ಯೂಸು. ಅದಾದ್ಮೇಲೆ ಈಗ ಅತನು ಚಕ್ರವರ್ತಿ ಕ್ರೆಡಿಟ್ ಕಾರ್ಡ್ ಕೊಡಬೇಡಿ ಅಂತ ಒಂದ್ ರೀತಿ ನಿಲ್ಸಿ ಅತನು ಚಕ್ರವರ್ತಿ. ಇದ್ರ ಮಧ್ಯದಲ್ಲಿ
ಮಿಸ್ಸೆಲ್ಲಿಂಗ್ ಆಫ್ AT1 ಬಾಂಡ್ಸು. ಸೊ ಈ ರೀತಿ ಪಿರ್ಕಾ ಬಗ್ಗೆ ತುಂಬಾ ನೆಗೆಟಿವ್ ನ್ಯೂಸ್. ಸೊ ದೇ ಸೆಸೆದ ಮೇಲೆ ಯಾರೋ ಕೇಕ್ ಹಾಕಿದ್ದಾರೆ. ಸೊ ಇದನ್ನೆಲ್ಲ ಕ್ಲೀನ್ ಅಪ್ ಮಾಡಿ ಅವರು ಒಂದು ಅವರ ಇಮೇಜ್ ನ ಬದಲಾಯಿಸಿಲ್ಲ ಅಂತಂದ್ರೆ ತಿರ್ಗಾ 4 ಟೈಮ್ಸ್ ವ್ಯಾಲ್ಯೂಯೇಷನ್ ಸಿಗೋದಿಲ್ಲ. ಓಕೆ. ಸೊ ಹಾಗಿದ್ರೆ ಇದನ್ನ ಪ್ರಮೋಟ್ ಇಂಟಿಗ್ರಿಟಿ ಅಂತ ನೋಡ್ತೀರಾ? ಕೆಲಸ ಮಾಡುವಂತ ಪ್ರಮೋಟ್ರೇ ಇಲ್ಲ. ಅದೇನೇ ಪ್ರಶ್ನೆ. ಸೊ ಇದು ಕೆಲಸ ಮಾಡೋರು ತಪ್ಪು ಮಾಡಿದ್ದಾರೆ ಅನ್ನೋದೇ ಪ್ರಾಬ್ಲಮ್ ಅಷ್ಟೇ. ಅಷ್ಟೇನೆ. ಸೊ ನಿರ್ವಹಣೆ ಮೇಲೆ ಕಪ್ಪೆ ಇರೋದ್ರಲ್ಲಿ ಅರ್ಥ ಇಲ್ಲ ಅಂತೀರಾ? ನಿರ್ವಹಣೆ ಮಾಡ್ದಂಥವ್ರ ಮೇಲೆ ಕಪ್ಪು ಅಂತ ಹೇಳ್ತೀನಿ. ಈ ತರ ಅಫಿಷಿಯಂಟ್ ಆಗಿ ಶಶಿಧರ್ ಜಗದೀಶನಿಂದ ನಡೆಸೋದಕ್ಕೆ ಆಗ್ತಾ ಇಲ್ಲ. ಲೈಕ್ ಇದ್ರೆ ಶಶಿಧರ್ನೇ ಬದಲಾಯಿಸ್ಬಿಟ್ಟು ಬೇರೆ ಯಾರನ್ನಾದ್ರೂ ಹಾಕಿ ನೋಡ್ಬೋದು. ಸರ್ ಅವ್ರು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಸರ್, ನಾವ್ ಅದು ಕನ್ಸಿಡರ್ ಮಾಡ್ಬೇಕಾ ಮಾಡ್ಬಾರ್ದಾ ಅನ್ನೋದು ಕನ್ಸಿಡರ್ ಮಾಡಿ. ಎಕ್ಸ್ಪೆಷಲಿ ಬ್ಯಾಂಕ್ ಅಲ್ಲಿ ಇದು ಬಫೆಟ್ ಅವರ ಫೇಮಸ್ ಅಮೆರಿಕನ್ ಎಕ್ಸ್ಕ್ಲೂಸಿವ್ ಬ್ಯಾಂಕ್ಸ್ ಇರೋ ತರ ಇದೆಲ್ಲ ಟೂ ಬಿಗ್ ಟು ಫೇಲ್. ಪಾರ್ಟ್ ಆಫ್ ಇಂಡಿಯಾ ಫ್ಲೋಕ್ನಮ್ ಎಂಟೈರ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಮೆಕ್ಯಾನಿಸಮ್ ಇಸ್ ಅನ್ HDFC ಓನ್ಲಿ. HDFC ಬ್ಯಾಂಕ್ ಇಸ್ ಟೂ ಬಿಗ್ ಟು ಫೇಲ್. ಆದಷ್ಟು ಬೇಗ ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಅಲ್ಲಿ ಬರುತ್ತೆ. ಓಕೆ ಸರ್, ಈಗ ಈ ಡಿಸೆಂಬರ್ 2025 ಅಲ್ಲಿ ಇಂಡಿಯಾದ ಎಕಾನಮಿ 4th ಲಾರ್ಜೆಸ್ಟ್ ಎಕಾನಮಿ ಅಂತ ಒಂದು ನ್ಯೂಸ್ ಬಂದಿತ್ತು. ಹಂಗಂತ ಒಬ್ರು ಸುದ್ದಿ ಹರಡಿಸಿದ್ರು ಅಷ್ಟೇ. ಏನ್ ಮಾಡಿದ್ರು? ಸುದ್ದಿ ಹರಡಿಸಿದ್ರು. ಆದ್ರೆ ರಿಯಾಲಿಟಿ ಏನು ಅಂತಂದ್ರೆ ವಿ ಹ್ಯಾವ್ ಮ್ಯಾನೇಜ್ಡ್ ಬಿಕಮ್ ದ 6th ಲಾರ್ಜೆಸ್ಟ್. ಅದು ಹೆಂಗೆ ಸರ್? 3 ತಿಂಗಳಿಗೆ ಒಂದ್ಸಲ ಬದಲಾಗ್ತಾನೆ ಇರುತ್ತೆ. ಯಾಕೆಂತಂದ್ರೆ ಈ ರೂಪಾಯಿಯ ಬೆಲೆ ಡಮಾರ್ ಅಂತ ಬೀಳ್ತಾ ಇದೆಯಲ್ಲ, ಅವನು ಡಾಲರ್ ಅಲ್ಲಿ ಮೆಷರ್ ಮಾಡ್ತಾನೆ. ಒಂದು ವ್ಯಾಲ್ಯೂ ಇರುತ್ತೆ, ರೂಪಾಯಿಯ ಬೆಲೆ ಇಳಿಯುತ್ತೆ. ನೀನು ಸಾರ್ಕಮರದಲ್ಲಿ ಏರ್ಬಿಟ್ಟ, ಅವನು ಲಿಫ್ಟ್ ಅಲ್ಲಿ ಏರ್ಬಿಟ್ಟ. ಆದ್ರೆ ನಾನು ಏನು ಹೇಳಕ್ ಬರ್ತೀನಿ ಅಂತಂದ್ರೆ ರೂಪಾಯಿ 60 ರೂಪಾಯಿಗೆ ಹೋದಾಗ್ಲೂ ಮನಮೋಹನ್ ಸಿಂಗ್ ಈ ರೀತಿಯಾಗಿ ಜಾರಿ ಬಿದ್ದಿಲ್ಲ. ಆದ್ರೆ ಇವರು ರೂಪಾಯಿ ಒಂದು 80ರಿಂದ 90ಕ್ಕೆ ಹೋಗೋವಾಗ್ಲೇ ಜಾರಿ ಬೀಳ್ತಾ ಇದ್ದಾರೆ, ಸಾರ್ಕಮರವನ್ನು ಹತ್ತಾ ಇದ್ದಾರೆ. ಸರ್ ಅದಾದ್ಮೇಲೆ ಮುತ್ತೂಟ್ 30 ರೂಪಾಯಿ ಶಾರ್ಗೆ ಡಿವಿಡೆಂಟ್ ಕೊಟ್ಟಿದ್ದಾರೆ ಸರ್. ಸೊ ಅದನ್ನ ಬಿಟ್ರೆ ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಅಂತ, ಆನ್ಯುವಲ್ ಇನ್ಶೂರೆನ್ಸ್ ಅಂತ ಆ ಇನ್ಶೂರೆನ್ಸ್ ಸೆಗ್ಮೆಂಟ್ ಒಳಗಡೆ ಇಳಿತಾ ಇದ್ದಾರೆ. ಮುತ್ತೂಟ್ ಬ್ಯಾಕ್ ಟು ಬೈ ಗೋಲ್ಡ್. ಸೊ ಇದು ಇನ್ನೊಂದು ಸ್ಟ್ರಾಂಗ್ ಕಾಂಪಿಟೇಟರ್ ಆಗಿರುತ್ತೆ. ಇನ್ಶೂರೆನ್ಸ್ ಏಜೆಂಟ್ ಆದ ಅಂದ್ರೆ ಇನ್ಶೂರೆನ್ಸ್ ಕಂಪನಿ ಶುರು ಮಾಡ್ತಾರೆ. ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನದು? ಕಮಿಷನ್ ಮಾಡ್ತಾನೆ ಅಷ್ಟೇ ತಾನೆ. ನೀನ್ ಗೋಲ್ಡ್ ತಗೊಳ್ಳೋದು ಬರ್ತಾ ಇದೆಯಾ, ನಿನ್ನ ಹತ್ರ ಅವನು ಇನ್ಶೂರೆನ್ಸ್ ಮಾಡ್ತಾ ಇದ್ದಾನೆ, ಕಮಿಷನ್ ಅವ್ನು ತಗೋತಾನೆ. ಓಕೆ, ಹಾಗಿದ್ರೆ ಇದ್ರಲ್ಲಿ ಅವರಿಗೆ ಯಾವ ಸಮಸ್ಯೆನೂ ಇಲ್ಲ, ಅದಕ್ಕೆ ಸಂಬಂಧನೇ ಇಲ್ಲ. ಮಾರಿದ್ರೆ ಕಮಿಷನ್. ಓಕೆ, ₹1 ಲಾಭ ಬಂದ್ರೆ ಲಾಭ, ಇಲ್ಲ ಅಂತಂದ್ರೆ ನನ್ಗೆ ಅದ್ರಲ್ಲಿ ಯಾವುದೇ ರೀತಿಯ ನಷ್ಟನೂ ಇಲ್ಲ. ನೋ ಇನ್ವೆಸ್ಟ್ಮೆಂಟ್. ಈಗ ಒಂದು ₹30 ಡಿವಿಡೆಂಟ್ ಕೊಟ್ಟಿದ್ದಾರೆ ಸರ್. ಇದು ಈಗ ಗೋಯಿಂಗ್ ಫಾರ್ವರ್ಡ್ ಈಗ ಇದು ಕನ್ಸಿಡರ್ ಮಾಡುವಂತ ಒಂದು ಸಿಚುವೇಶನ್ ಅಲ್ಲಿ ಇದೆಯಾ? ಇನ್ನು ಇಳುಗ್ರ ಕನ್ಸಿಡರ್ ಮಾಡೋಣ. ಓಕೆ ಸರ್, ಫೈನ್. ಇದಕ್ ಮೇಲೆ ಬೆಟರ್ ಟು ಕನ್ಸಿಡರ್ ಮಣಪುರಂ ಆರ್ ಸೌತ್ ಇಂಡಿಯನ್ ಬ್ಯಾಂಕ್ ಆರ್ ಫೆಡರಲ್ ಬ್ಯಾಂಕ್. ಸರ್ ಈಗ ಮಂಡೇ ಮಾರ್ಕೆಟ್ ಹೇಗಿರುತ್ತೆ ಅಂತ ಅನ್ಕೋತಾ ಇದ್ದೀರಾ? ಯಾಕಂದ್ರೆ ಸ್ಟೇಟ್ ಆಫ್ ಹೋಮ್ಸ್ ನ ಓಪನ್ ಮಾಡ್ಬಿಟ್ರು ಅಂತ ಅಂದ ಕೂಡ್ಲೆ ನಾಸ್ಡಾಕ್ 900 ಪಾಯಿಂಟ್ಸ್ ಏರ್ತು. ಈಗ 48 ಗಂಟೆ ಇದೆ, 36 ಅವರ್ಸ್ ಇದೆ. ಎಷ್ಟು ಸಲ ಈಗ ಪಲ್ಟಿ ಹೊಡಿಬಹುದು? ಲೇಟೆಸ್ಟ್ ಪಲ್ಟಿ 9 ಗಂಟೆಗೆ ಗೊತ್ತಾಗುತ್ತೆ. ಆಗ್ಲೇ ಡಿಸೈಡ್ ಮಾಡ್ಬೇಕು. ಆಡೋರಾಮ ಅಂತ. ರೈಟ್ ಸರ್. ಇನ್ನು ಟ್ರಂಪ್ ಹೊಡಿತಾರ ಪಲ್ಟಿ, ಅಲ್ಲಿ ಇರಾನ್ ಹೊಡಿಯುತ್ತೆ. ಸೊ ಈಗ ಸ್ಟಾಕ್ ಬೇಸ್ಡ್ ಕ್ವಶನ್ಸ್ ಇವೆ, ಬಟ್ ಇವತ್ತು ಈಗ ಗೋಲ್ಡ್ ಏನೇ ಒಂದು ದೊಡ್ಡ ಒಂದು ಸಿಚುವೇಶನ್ ಗೆ ಹೋಗ್ಬಿಟ್ಟು ಬಂದಿವೆ ಈಗ ಇಂಡಿಯಾದ ಒಂದು ಪ್ರಕಾರ. ಅದರಿಂದ ತುಂಬಾ ಪ್ರಶ್ನೆಗಳು ಗೋಲ್ಡ್ ಅಲ್ಲೇ, ಯಾಕಂದ್ರೆ ಎಲ್ಲರೂ ಮೂಲಿ ಇನ್ವೆಸ್ಟೆಡ್ ಇನ್ ಗೋಲ್ಡ್ ಅನ್ನೋದ್ರಿಂದ ಇವತ್ತು ಅದ್ರ ಬಗ್ಗೆನೇ ಕೇಳಿದೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆರ್ಥರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ ₹450 ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ ₹99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.